2026ನೇ ಸಾಲಿನ SSLC ಪರೀಕ್ಷೆ 2 ಮೇ 2026. ವಿಷಯ ಬಂದ್ಬಿಟ್ಟು ವಿಜ್ಞಾನ ಆಗಿದೆ. ಭಾಗ ಎ ಭೌತವಿಜ್ಞಾನ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಭೌತ ವಿಜ್ಞಾನದಿಂದ ವಿದ್ಯುತ್ ಪ್ರವಾಹದ SI ಏಕಮಾನ. ಆಪ್ಷನ್ ಎ ಆಂಪಿಯರ್. ಬೆಳಕಿನ ವಕ್ರೀಭವನದ ಸಾಂದ್ಯ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಓರೆಯಾಗಿ ಪ್ರವೇಶಿಸಿದಾಗ ಬಾಗುವಿಕೆ ಸಂಬಂಧಂತೆ ಸರಿಯಾದ ಹೇಳಿಕೆ. ಆಪ್ಷನ್ ಬಿ. ವೇಗ ಹೆಚ್ಚಾಗುತ್ತದೆ, ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಮೂರನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಸೇರ್ಪಡೆ ಇಲ್ಲದ ದಾಟಿದ ತಂತಿಯ ಚಿಹ್ನೆ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ ಆನ್ ಮಾಡಿದಾಗ ಸೋಲೆನಾಯ್ಡ್ನ ವಾಯು ತುದಿಯ ದಂಡಕಾಂತದ S ಧ್ರುವವನ್ನು ವಿಕರ್ಷಿಸುತ್ತದೆ. ಸ್ಪಷ್ಟೀಕರಿಸಿ. ಐದನೇ ಪ್ರಶ್ನೆ, ಬೆಳ್ಳಿ ಬೆಳಕಿನ ರೋಹಿತ್ ಪುನರ್ ಸಂಯೋಜನೆ ತೋರಿಸುವ ನ್ಯೂಟನ್ನ ಪ್ರಯೋಗ. ಆರನೇ ಪ್ರಶ್ನೆ, ಭೂಕಾಂತೀಯ ಕಾರ್ಯವನ್ನು ಓವರ್ಲೋಡ್ ತಪ್ಪಿಸಲು ಯಾವುದಾದರೂ 2 ಮುನ್ನೆಚ್ಚರಿಕಾ ಕ್ರಮಗಳು. ಏಳನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ 2 ಓಮ್ ಮತ್ತು 4 ಓಮ್ ರೋಧಕಗಳು ಸಮಾಂತರವಾಗಿ ಜೋಡಿಸಿದ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ. ಎಂಟನೇ ಪ್ರಶ್ನೆ, ಒಂದು ವಸ್ತುವನ್ನು ನಿಮ್ಮ ದರ್ಪಣದ C ಮತ್ತು F ಗಳ ನಡುವೆ ಇರಿಸಿದಾಗ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಗಾತ್ರ ತಿಳಿಸಿ. 9ನೇ ಪ್ರಶ್ನೆ, ವಾತಾವರಣದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ವಿವರಿಸಿ. ಟುಂಡಾಲ್ ಪರಿಣಾಮ ಎಂದರೇನು? 10ನೇ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಎಳೆಯುವ ಒಂದು ಚಟುವಟಿಕೆ ವಿವರಿಸಿ. ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರ ಇರಿಸಿದಾಗ ಬಲವನ್ನು ಅನುಭವಿಸುತ್ತದೆ ಎಂದು ಪ್ರಯೋಗವನ್ನು ವಿವರಿಸಿ. 11ನೇ ಪ್ರಶ್ನೆ, ಸಂಗಮ ದೂರ 30 ಸೆಂಟಿಮೀಟರ್ 20 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಮಸ್ತು ದೂರವನ್ನು ಕಂಡುಹಿಡಿಯಿರಿ. B, ಒಂದು 4 ಸೆಂಟಿಮೀಟರ್ ಎತ್ತರದ ವಸ್ತುವನ್ನು P ನ ಮಸ್ತಕದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇರಿಸಿದಾಗ ಪ್ರತಿಬಿಂಬ ದೂರ ಮತ್ತು ವಸ್ತುವಿನ ದೂರವು ಕ್ರಮವಾಗಿ ಎತ್ತರ ಮತ್ತು ವರ್ಧವನ್ನು ಕಂಡುಹಿಡಿಯಿರಿ ಅಂತಿದೆ. 12ನೇ ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ವಿದ್ಯುತ್ ಪ್ರವಾಹ ಮೇಲ್ಮೈ ಕಾರ್ಯವನ್ನು ಯಾವುದಾದರೂ ಒಂದು ಸಾಧನವನ್ನು ಹೆಸರಿಸಿ. ವಿದ್ಯುತ್ ದೀಪಗಳು ಟಂಗ್ಸ್ಟನ್ ಏಕೆ ಬಳಸುತ್ತಾರೆ? ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುವುದಿಲ್ಲ ಏಕೆ ಅಂತಿದೆ. ಓಮ್ನ ನಿಯಮವನ್ನು ನಿರೂಪಿಸಿ. ರೋಧವನ್ನು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ನ ಹೇಳಿಕೆಯ ಅರ್ಥವನ್ನು ಬರೆಯಿರಿ ಅಂತಿದೆ. ಓಮ್ನ ನಿಯಮ ಯಾವುದಾದರೂ ಅನುಕ್ರಮ ವಿದ್ಯುತ್ ಪ್ರವಾಹದ ಬಿಂದು. 13ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ. ಆಪ್ಷನ್ ಸಿ, ಕಬ್ಬಿಣ ತುಕ್ಕು ಹಿಡಿಯುವುದು. 14ನೇ ಪ್ರಶ್ನೆ, ಸಾರ್ವತ್ರಿಕ ಆಮ್ಲ ಲೋಹಗಳು ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ H2. 15ನೇ ಪ್ರಶ್ನೆ, ಶ್ರೇಣಿಯ 2 ಅನುಕ್ರಮ ಸಂಯುಕ್ತಗಳ ಅಣುಸೂತ್ರವನ್ನು ಬರೆಯಿರಿ. ಆಪ್ಷನ್ ಡಿ. 16ನೇ ಪ್ರಶ್ನೆ, PQ6S ಗಳೆಂಬ 4 ದ್ರಾವಣಗಳ pH ಮೌಲ್ಯಗಳನ್ನು ಅನುಕ್ರಮವಾಗಿ 1.2 ಆಗಿವೆ. ಆಮ್ಲಶಾಮಕವಾಗಿ ಬಳಸುತ್ತಾರೆ ಏಕೆ? 17ನೇ ಪ್ರಶ್ನೆ, ಅಲ್ಯೂಮಿನಿಯಂ ಮೇಲಿನ ವಸ್ತುಗಳು ಕಬ್ಬಿಣ ವಸ್ತುಗಳ ರೀತಿಯಲ್ಲಿ ಸುಲಭವಾಗಿ ಸಾಂಕ್ಷರಗೊಳ್ಳುವುದಿಲ್ಲ. ಸಮರ್ಥಿಸಿ. 18ನೇ ಪ್ರಶ್ನೆ, X ಸಂಯುಕ್ತವು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ವಾಯು ಮತ್ತು Z ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತದೆ. ವಾಯು ಆಲ್ಕಿನ್ಗಳ X ಸಂಯುಕ್ತಗಳನ್ನು ಗುರುತಿಸಿ. 19ನೇ ಪ್ರಶ್ನೆ, ಆಮ್ಲ ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ, ಆದರೆ ಅಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ? ಕಾಸುವಿಕೆ ಮತ್ತು ಹುರುವಿಕೆ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. 21ನೇ ಪ್ರಶ್ನೆ, ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನೆಯನ್ನು ಬರೆಯಿರಿ ಅಂತಿದೆ. 22ನೇ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಬಳಸುವ ಉಪಕರಣಗಳ ಜೋಡಿಯನ್ನು ಚಿತ್ರದೊಂದಿಗೆ ಬರೆಯಿರಿ. 23ನೇ ಪ್ರಶ್ನೆ, ಕೆಳಗಿನ ಸಂಯುಕ್ತಗಳ ಅಣುಸೂತ್ರ ಬರೆದು ಪ್ರತಿಯೊಂದರ 2 ಉಪಯೋಗಗಳನ್ನು ಬರೆಯಿರಿ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಒಂದೊಂದು ಉಪಯೋಗವನ್ನು ಬರೆಯಿರಿ.
24ನೇ ಪ್ರಶ್ನೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂದಿದೆ. ಸರಿದೂಗಿಸಬೇಕು. 25ನೇ ಪ್ರಶ್ನೆ ಈ ಕಾರ್ಬನ್ ಪ್ರಮಾಣಗಳು C4- ಆನ್ ಮತ್ತು C4+ ಕ್ಯಾಟಯಾನುಗಳನ್ನು ಉಂಟು ಮಾಡುವುದಿಲ್ಲ ಏಕೆ? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಮತ್ತು ನೀರಿನ ಕಾರಣವಾದ ಲವಣಗಳು ಯಾವುವು? ಮಾರ್ಜಕಗಳು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿವೆ ಏಕೆ? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ. 26ನೇ ಪ್ರಶ್ನೆ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯ ಘಟಕಗಳು. ನೆಪ್ರಾನ್. 27ನೇ ಪ್ರಶ್ನೆ ಮಾನವ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಗೋನೋರಿಯಾ. 28ನೇ ಪ್ರಶ್ನೆ ಯುಗ್ಮಜವೊಂದರಲ್ಲಿ 23 ಜೊತೆ ವರ್ಣತಂತುಗಳಿವೆ. ಇರುವ ವರ್ಣತಂತುಗಳ ಸಂಖ್ಯೆ 46. 29ನೇ ಪ್ರಶ್ನೆ ಮೂವರು ವ್ಯಕ್ತಿಗಳು ಹಿಮೋಗ್ಲೋಬಿನ್ ಪ್ರಮಾಣವನ್ನು ತೋರಿಸುವ ರಕ್ತ ಪರೀಕ್ಷೆಯ ವರದಿಯ ಭಾಗವನ್ನು ಕೆಳಗಿನ ಕೋಷ್ಟಕಗಳಲ್ಲಿ ನೀಡಿದೆ. ಸಿ. 30ನೇ ಪ್ರಶ್ನೆ ಬೀಜದ ಮೊಳಕೆಯ ಬೆಳವಣಿಗೆ ಅಧ್ಯಯನ ಮಾಡುವಾಗ ಬೀಜದ ಮೊಳಕೆಯ ಚಿತ್ರ. ಇದು ಪರಾಗಸ್ಪರ್ಶಕ್ಕೆ ಒಳಗಾಗುವ ಎ ಮತ್ತು ಬಿ ಗಳ ನಡುವಿನ ಚಿತ್ರ ಆಗಿದೆ. 32ನೇ ಪ್ರಶ್ನೆ ಊಟಕ್ಕೆ ತಯಾರಾಗಲು ಅಡ್ರಿನಲಿನ್ ಹಾರ್ಮೋನ್ ಕ್ರಿಯಾಪಟುವಿಗೆ ಹೇಗೆ ಸಹಾಯ ಮಾಡುತ್ತದೆ? ಒಂದು ಆಧಾರದ ಸುತ್ತ ಸಸ್ಯದ ಬಳ್ಳಿ ಕುಡಿಕೆಗಳ ಬೆಳವಣಿಗೆಯನ್ನು ಆಕ್ಸಿಜನ್ ಹೇಗೆ ಉತ್ತೇಜಿಸುತ್ತದೆ? ಮೂವತ್ಮೂರನೇ ಪ್ರಶ್ನೆ ತೆರೆದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ. ಮತ್ತು 34ನೇ ಪ್ರಶ್ನೆ ಜೈವಿಕ ವಿಘಟನೆಗೆ ಒಳಗಾಗುವ ವಿಘಟನೆಗೆ ಒಳಗಾಗದ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತಿದೆ. ಮತ್ತು ಇದು ಜೀವ ಸರಪಳಿ ಪಾಠದ ಬಂದಿರುವಂತ ಪ್ರಶ್ನೆ. 35ನೇ ಪ್ರಶ್ನೆ ದ್ವಿತಳೀಕರಣದಿಂದ ಬಂದಿರುವಂತ ಪ್ರಶ್ನೆ. F2 ಪೀಳಿಗೆ ಲಿಂಗಾಣುಗಳನ್ನು ಉಪಯೋಗಿಸಿ ಹಳದಿ ಮತ್ತು ಹಸಿರು ಜೀನ್ ನಮೂನೆ ಅನುಪಾತವನ್ನು ಬರೆಯಬೇಕು. 36ನೇ ಪ್ರಶ್ನೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಭಾಗಗಳನ್ನು ಗುರುತಿಸಿ. ಮಾನವನ ಜೀವನದಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರವೇನು? ಟ್ರಿಪ್ಸಿನ್, ಅಮೈಲೇಸ್, ಲೈಪೇಸ್ ಮತ್ತು ಬಾಷ್ಪ ವಿಸರ್ಜನೆ ಎಂದರೇನಿದೆ? ಮತ್ತು ಮಾನವನ ಪುರುಷ ಸಂತಾನೋತ್ಪತ್ತಿ ಯುಗದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯಗಳನ್ನು ಪಟ್ಟಿ ಮಾಡಿ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಹೈಡ್ರಾ ಮತ್ತು ಪ್ಲೇನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗೆ ಭಿನ್ನವಾಗಿದೆ? ವಿವರಿಸಿ. ಹೈಡ್ರಾದಲ್ಲಿ ಮತ್ತು ಪ್ಲೇನೇರಿಯಾದಲ್ಲಿ